ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನಂದರೆ ವರಲಕ್ಷ್ಮಿ ವ್ರತ ಅದು ಪೂಜೆ ಮಾಡೋಂಥ ಬ್ಲಾಗ್ ಇದು. ನಿನ್ನೆ ಎಲ್ಲನೂ ನಾವು ಅಮ್ಮನವ್ರಿಗೆ ಅಲಂಕಾರ ಯಾವ ರೀತಿ ಮಾಡಿದ್ದೀವಿ ಅಂತ ನಿಮಗೆಲ್ಲ ಬ್ಲಾಗ್ ಹಾಕಿದ್ದೆ ಅಲ್ಲ. ಸೊ ಇದು ನಾವು ಅದೇ ಕಂಟಿನ್ಯೂಯೇಷನ್ ಬ್ಲಾಗು. ಅಂದರೆ ನಾವು ಪೂಜೆ ಮಾಡ್ತಾ ಇರೋವಂಥದ್ದು ಈ ಬ್ಲಾಗು. ನಾವು ನೈಟು 12:30 ಆಗಿತ್ತಲ್ಲ, ಎಲ್ಲ ಮುಗಿಸೋ ಅಷ್ಟರಲ್ಲಿ, ನಿದ್ದೆ ಮಾಡೋಷ್ಟರಲ್ಲಿ 1:00 1:30 ಅಷ್ಟಾಗಿತ್ತು ಟೈಮು. ಮಲಗೋ ಅಷ್ಟರಲ್ಲಿ ನಾನು ಅಲಾರಮ್ ಇಟ್ಟಿದ್ದೆ, ಯಾಕಂದರೆ ಮತ್ತೆ ಬೇಗ ಎದ್ದೇಳಬೇಕಲ್ಲ ಪೂಜೆ ಮಾಡೋದಕ್ಕೋಸ್ಕರ. ನಾನೊಂದು 5ಗೆ ಆ ಥರ ಅಲಾರಮ್ ಇಟ್ಟಿದ್ದೆ. ಎದ್ದುಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಪೂಜೆಗೆಲ್ಲ ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಎಲ್ಲ ರೆಡಿನೇ ಮಾಡಿದ್ವಲ್ಲ ನೈಟು. ಸೊ ಹಾಗಾಗಿ ನಾವು ಸ್ವಲ್ಪ ಲೇಟಾಗೇ ಎದ್ವಿ. ಸ್ನಾನ ಅದು ಇದು ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 5:30 5:45 ಆ ಥರ ಆಗಿತ್ತು. ನೆಕ್ಸ್ಟು ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 6:45 7 ಆಗಿತ್ತು ಪೂಜೆ ಮುಗಿಯೋಷ್ಟರಲ್ಲಿ. ಇನ್ನೇನು ಪೂಜೆ ಮುಗೀತಲ್ಲ, ಇನ್ನು ನೆಕ್ಸ್ಟ್ ಏನು ನಮಗೆ ಏನೇನು ಅಡುಗೆ ಬೇಕೋ ಅದೆಲ್ಲ ಮಾಡ್ಕೊಂಡು ತಿನ್ನೋದೇ ಅಲ್ಲ. ನಿಜವಾಗ್ಲೂ ನಾವು ಈ ಥರ ಪೂಜೆ ಮಾಡಿಬಿಟ್ರೆ ನಮಗಾಗಲೆಲ್ಲ ಕೆಲಸನೇ ಇರೋದಿಲ್ಲ, ಖಾಲಿಯಾಗಿರ್ತೀವಿ. ನಾವು ಫಸ್ಟೆಲ್ಲ ಯಾವ ರೀತಿ ಮಾಡ್ತಾಯಿದ್ವಿ ಗೊತ್ತಾ? ಇದು ನಾವು ಹಿಂದಿನ ದಿನ ನೈಟ್ ಏನು ನಾವು ರೆಡಿ ಮಾಡ್ಕೊತಾ ಇರಲಿಲ್ಲ ಅಮ್ಮನವ್ರನ್ನ. ಅದೇನು ಹಬ್ಬದ ದಿನ ಅವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮಾಡಿಬಿಟ್ಟು ಆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಮನೆಗಳು ಒರೆಸ್ಕೊಂಡು ಇಷ್ಟೆಲ್ಲ ಮುಗಿಯೋಷ್ಟರಲ್ಲಿ 3 ಇಲ್ಲ 4 ಆಗ್ತಿತ್ತು. ಆವಾಗ ಸಂಜೆ ಟೈಮು ಎಲ್ಲ ನಮ್ಗೆ ಅರಿಶಿನ ಕುಂಕುಮ ಕೇಳಕ್ಕೆ ಬರ್ತಾರಲ್ಲ, ಅವಾಗ ನಾವು ರೆಡಿ ಮಾಡ್ಕೊತಾ ಇದ್ದಿದ್ದು ಪೂಜೆಗೆಲ್ಲನೂ. ಅವಾಗ ಏನಾಗ್ತಿತ್ತು ಗೊತ್ತಾ? ಏನೋಪ್ಪ ಕೆಲಸಗಳೇ ಮುಗಿಯಲ್ಲ ಅನ್ನೋ ರೀತಿ ಇರ್ತಿತ್ತು. ಒಂದು ನನಗೆ ಮದುವೆ ಆಗಿತ್ತು ಹೊಸದ್ರಲ್ಲಿ, ನನಗೇನು ಆ ಥರ ಗೊತ್ತಾಗ್ತಿರ್ಲಿಲ್ಲ ಪೂಜೆ ಯಾವ ರೀತಿ ಮಾಡ್ಕೋಬೇಕು. ನಮಗೇನು ಗೊತ್ತಿರುತ್ತೆ, ಓದ್ಕೊಂಡಿರ್ತೀವಿ ಮತ್ತು ಹಾಗೇ ಮದುವೆ ಮಾಡಿಬಿಟ್ಟಿರ್ತಾರಲ್ಲ, ಆವಾಗ ನಾವೇನು ತಿಳ್ಕೊಂಡಿರಲ್ಲ ಪೂಜೆ ಯಾವ ರೀತಿ ಮಾಡಬೇಕು ಏನು ಅಂತ. ನಮ್ಮ ಅಮ್ಮ ಇರ್ತಾರಲ್ಲ, ಅವರೇ ಮಾಡ್ಕೊತಾ ಇರ್ತಾರೆ ಪೂಜೆ ಎಲ್ಲನೂ. ನಮ್ಮದೇನಿರುತ್ತೆ, ಮೇಲೆ ಮೇಲೆ ಕೆಲಸಗಳು ಮಾಡಿಕೊಂಡು ಓಡಾಡ್ಕೊಂಡಿರೋದು ಅಷ್ಟೇ ಅಲ್ಲ ಕೆಲಸ ಇದ್ದಿತ್ತು. ಹಾಗಾಗಿ ನನಗೆ ಗೊತ್ತಾಗ್ತಾನೇ ಇರಲಿಲ್ಲ. ಮತ್ತು ಒಂದು 5-6 ಇಯರ್ಸ್ ಇಂದ ಈಚೆ ನಾವು ಹೀಗಲ್ಲಪ್ಪ ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಮಾತಾಡಿಕೊಂಡು ಎಲ್ಲ ಹಿಂದಿನ ದಿನ ನೈಟೇ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮನವ್ರನ್ನ ಅಲಂಕಾರ ಎಲ್ಲ ಮಾಡಿಬಿಟ್ಟು ಇವಾಗಾದರೂ ಸ್ವಲ್ಪ ಬೇಗ ಮಾಡಿಬಿಟ್ಟಿದ್ದೀವಿ. ಇವತ್ತು 12:30 ಆಗಿತ್ತಷ್ಟೇ. ಇನ್ನು ಮಿಕ್ಕಿದ ವರ್ಷಗಳೆಲ್ಲ ಏನಾಗ್ತಿತ್ತಂದರೆ 1 2 ಆ ಥರ ಆಗ್ತಿತ್ತು. ಇವಾಗ ಏನಂದರೆ ಸ್ವಲ್ಪ ಬೇಗನೆ ನಾವು ಮಾಡಿಬಿಟ್ಟಿದ್ದೀವಿ, ಬೇಗನೆ ಕೆಲಸಗಳಾಯಿತು. ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಅಮ್ಮ ಪೂಜೆ ಆಯ್ತಲ್ಲ, ಇನ್ನು ನನಗೇನು ಪರವಾಗಿಲ್ಲಮ್ಮ, ಅರ್ಧ ಕೆಲಸ ಮುಗ್ದಂಗೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿರಾಳವಾಗಿ ಕೂತ್ಕೊಂಡು ಮಾತಾಡಿಕೊಂಡು ಪೂಜೆ ಚೆನ್ನಾಗೈತಲ್ವ ಅಂದ್ಬಿಟ್ಟು, ನನ್ನ ಮಗ ಇನ್ನೂ ಎದ್ದಿರಲಿಲ್ಲ ನಿದ್ದೆಯಿಂದ. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಎದ್ದು ಪೂಜೆ ಮಾಡ್ತಾಯಿದ್ದಿತ್ತು. ಎಲ್ಲ ಪೂಜೆ ಆಯ್ತಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಂಗೆ ಕಾಫಿ ಕೊಡು ಅಂದರು, ಕಾಫಿ ಮಾಡಿಕೊಟ್ಟೆ. ನೆಕ್ಸ್ಟು ನಾನು ಹಾಗೆ ಸ್ವಲ್ಪ ಕಷಾಯಕ್ಕೆಲ್ಲ ನೈಟೇ ರೆಡಿ ಮಾಡ್ಕೊಂಡಿದ್ದೆ. ಕಷಾಯ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ಇನ್ನು ಒಬ್ಬಟ್ಟು, ಅನ್ನ ಸಾರು, ಬಜ್ಜಿ, ಹೆಸರುಬೇಳೆ ಇವೆಲ್ಲ ಮಾಡಿಕೊಂಡು ತಿನ್ನೋ ಅಷ್ಟರಲ್ಲಿ 10:30 ಆಗಿತ್ತು. ಆಮೇಲೆ ಅಷ್ಟೇ, ಇನ್ನು ತಿಂದ್ವಲ್ಲ, ಪೂಜೆ ಆಗಿತ್ತಾ, ಸಂತೋಷವಾಗಿ ಕೂತ್ಕೊಂಡು ಮಾತುಗಳು ಹೇಳ್ಕೊಂಡು ಓಡಾಡಿಕೊಂಡು ಇನ್ನೇನು ಕೆಲಸಗಳೆಲ್ಲ ಮುಗಿದ ಮೇಲೆ ಇನ್ನೇನೇನಿರುತ್ತೆ ನಮಗೆ, ಕೂತ್ಕೊಂಡು ಮಾತುಗಳು ಹೇಳೋದು, ನಗ್ನಗ್ತಾ ಈ ವರ್ಷ ತುಂಬ ಚೆನ್ನಾಗಿತ್ತಲ್ವ ಅಂತೆಲ್ಲ ಮಾತಾಡಿಕೊಂಡು ಹೋದ ವರ್ಷ ಹೆಂಗಾಯಿತು, ಈ ವರ್ಷ ಯಾವ ರೀತಿ ಆಯಿತು ಅವೆಲ್ಲ ಮಾತಾಡಿಕೊಂಡು ಇದ್ವಿ. ಅಂತೂ ಈ ವರ್ಷ ನನಗೆ ಪೂಜೆಗಳು, ಹಬ್ಬಗಳು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ, ನಾವು ಅಲ್ಲೆಲ್ಲ ಪೂಜೆ ಮಾಡ್ಕೊಂಬರ್ತೀವಿ ಬೆಟ್ಟದಲ್ಲಿ, ಅದು ಈ ವರ್ಷ ಅಂತೂ ಏನೂ ಅಡ್ಡ ಏನೂ ಆಗಿಲ್ಲ. ತುಂಬ ಚೆನ್ನಾಗಾಯಿತು ಪೂಜೆ. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.